ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತು ಸ್ವಲ್ಪ ಲೇಟಾಗಿ ಎದ್ದೇಳಿದ್ವಿ. ಈಗ ಹೊರಗಡೆ ಬಂದಿದ್ದೀನಿ ವಿಡಿಯೋ ಮಾಡ್ಕೊಳ್ಳೋಣ ಅಂತ. ನನ್ನ ಮಗ ಆಟ ಆಡ್ಕೊಳ್ತಾ ಇದ್ದಾನೆ ನಿನ್ನೆ. ಅದಾದಮೇಲೆ ಇವತ್ತು ಟಿಫನ್ ಏನೂ ಮಾಡ್ತಾಯಿಲ್ಲ. ನಿನ್ನೆ ಸೊಪ್ಪು ತಂದಿದ್ರು, ಅದಕ್ಕೋಸ್ಕರ ಉದ್ಕ ಮುದ್ದೆ ಮಾಡ್ತಾಯಿದ್ದೀವಿ. ರೆಸಿಪಿ ಯಾವ ಥರ ಮಾಡ್ತೀವಿ ಅಂತ ನಿಮ್ಮ ಹತ್ರನೂ ಶೇರ್ ಮಾಡ್ಕೊಳ್ತೀನಿ, ಬನ್ನಿ. ಫಸ್ಟು ಹೆಸ್ರು ಕಾಳೆಲ್ಲ ತೊಳ್ಕೊಂಡು ಮತ್ತು ಹೆಸ್ರು ಕಾದ್ಮೇಲೆ ಹೆಸ್ರು ಕಾಳನ್ನ ಹಾಕಬೇಕು. ಅದಾದಮೇಲೆ ಸ್ವಲ್ಪ ಉಪ್ಪು ಮತ್ತು ಎಣ್ಣೆ ಹಾಕಿದರೆ ಚೆನ್ನಾಗಿ ಕುತ್ಕೊತಾವೆ ಜಲ್ದಿ. ಅಷ್ಟರೊಳಗೆಲ್ಲ ಸೊಪ್ಪು ಸೋಸಿಟ್ಕೊಂಡ್ವಿ. ಸೊಪ್ಪೆಲ್ಲ ನಿನ್ನೆ ತಂದಿದ್ರಲ್ಲ ಅದರಿಂದ ಇವತ್ತು ಮಾಡ್ತಾಯಿದ್ದೀವಿ. ಮತ್ತು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಮತ್ತು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ತಿನ್ನಲ್ಲ, ಅದಕ್ಕೋಸ್ಕರ ಹಣ್ಗಾಯಿ ಹಾಕಿ ಮಾಡ್ತಿರೋದು. ಅದೆಲ್ಲ ಆದಮೇಲೆ ಕೊತ್ತಂಬರಿ ಸೋಸ್ಕೊಂಡೆ. ಸೊಪ್ಪೆಲ್ಲ ಕಾಳು ಕುದ್ಮೇಲೆ ಇಡಬೇಕು. ಅದಾದಮೇಲೆ ಪ್ಲೇಟ್ ಮುಚ್ಚಿಟ್ರೆ ಆಯಿತು ಸ್ವಲ್ಪ ಹೊತ್ತು. ಅದಾದಮೇಲೆ ಹುಣ್ಸೆಹಣ್ಣು ಬೇಕು, ಅದಕ್ಕೋಸ್ಕರ ಹುಣ್ಸೆಹಣ್ಣು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಎಲ್ಲ ಮೆಣಸಿನ್ಕಾಯಿ ಎಲ್ಲ ಫ್ರೈ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಂಡು, ಅದಾದಮೇಲೆ ಟೊಮ್ಟೊನೂ ಅದೇ ರೀತಿ ಎಣ್ಣೆ ಹಾಕಿ ಸ್ವಲ್ಪ ಎಲ್ಲ ಹುರ್ಕೋಬೇಕು. ಅದೆಲ್ಲ ಆದಮೇಲೆ ಟೊಮ್ಟೊ ಹಣ್ಣು ಮತ್ತು ಸ್ವಲ್ಪ ಹೆಸ್ರು ಕಾಳು, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಎಲ್ಲ ಮಿಕ್ಸಿಗೆ ಹೊಡ್ಕೋಬೇಕು. ಅದಾದಮೇಲೆ ಜೀರಿಗೆ ಎಲ್ಲ ಕುಟ್ಕೊತಿದ್ದಾರೆ. ನಮ್ಮ ಅಜ್ಜಿ ಅಡುಗೆ ಮಾಡಿದರೆ ಚೆನ್ನಾಗಾಗುತ್ತಂತ ಅವರೇ ಉದ್ಕ ಮುದ್ದೆ ಮಾಡ್ತಾರೆ. ನನಗೂ ಬರುತ್ತೆ, ಆದರೆ ಮಾಡೋಕ್ಕೆ ಹೋಗೋದಿಲ್ಲ. ನನ್ನ ಮಗ ನೋಡ್ಕೊತಾ ಇರ್ತೀನಿ. ಇದೆಲ್ಲ ಹಾಕ್ಕೊಂಡು ಮಿಕ್ಸಿಗೆ ಹೊಡ್ಕೊಂಡು, ಅದಾದಮೇಲೆ ಕಾಳೆಲ್ಲ ಇರ್ತೈತಲ್ಲ, ಆ ಕಾಳು ಸ್ವಲ್ಪ ಕೊತ್ತಂಬರಿ ಎಲ್ಲ ಲಾಸ್ಟಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡ್ರೆ ಆಯಿತು. ಅದಾದಮೇಲೆ ಉದ್ಕದ್ದು ಅದು ಹೆಸ್ರು ಕಾಳಿನ ಕಟ್ಟಿರುತ್ತಲ್ಲ, ಅದರೊಳಗೆ ಮಿಕ್ಸಿಗೆ ಹಾಕಿರ್ತೀವಲ್ಲ ಅದೆಲ್ಲ ಮಿಶ್ರಣ ಮಿಕ್ಸ್ ಮಾಡಿದರೆ ಆಯಿತು. ರುಚಿಗೆ ಬೇಕಾದರೆ ಉಪ್ಪು ಹಾಕ್ಕೊಂಡಿದ್ವಿ ನಾವು ಆವಾಗಲೇ, ಅದಕ್ಕೋಸ್ಕರ ಏನು ಹಾಕಲಿಲ್ಲ. ಮತ್ತು ಹುಣಸೆ ಹುಳಿ ಹಿಂಡಿದ್ರೆ ಆಯಿತು. ಇದು ಹೆಸ್ರು ಕಾಳು ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಮತ್ತು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಡೋದಷ್ಟೇ. ಸ್ವಲ್ಪ ಸಾಂಬಾರು ಪುಡಿ ಮತ್ತು ಅರಶಿನ ಪುಡಿ, ರುಚಿಗೆ ಎಷ್ಟು ತಕ್ಕಷ್ಟು ಉಪ್ಪು ಅದೆಲ್ಲ ಹಾಕ್ಕೊಂಡು ಸ್ವಲ್ಪ ಕುದಿಸ್ಕೋಬೇಕು ಚೆನ್ನಾಗಿ, ಅಂದರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಹೆಸ್ರು ಕಾಳೆಲ್ಲ ಈ ಥರ ಹಿಜುಗಿ ಅದಾದಮೇಲೆ ಅದರೊಳಗೆ ಹಾಕ್ಕೋಬೇಕು. ಹಂಗಂದರೆ ಅದ್ರ ಕಟ್ಟು ಬಂದಿದ್ನು ಮತ್ತು ಸಾಂಬಾರೊಳಗೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನನ್ನ ಮಗಳು ಹಾಲು ಕುಡಿತೀನಿ ಅಂತ ಕೇಳಿದ್ಲು, ಅದಕ್ಕೋಸ್ಕರ ಹಾಲು ಇಟ್ಟಿದ್ದೀನಿ. ಇಲ್ಲಿ ಮುದ್ದೆಗೆ ಹೆಸ್ರು ಕುದೀತಾ ಇದೆ. ಇವಾಗ ಹಿಟ್ಟು ಹಾಕಬೇಕು. ಮುದ್ದೆಗೆ ಎಷ್ಟು ಇಟ್ಬೇಕು ಅಷ್ಟು, ನಮಗೆ ಯಾವ ಥರ ಗಟ್ಟಿ ಮುದ್ದೆ ಬೇಕಂದರೆ ಸ್ವಲ್ಪ ಆ ಥರ, ಇಲ್ಲ ಅಳಕ್ನಾಗ ಬೇಕಂದರೆ ಆ ಥರ, ನಮಗೆ ಎಷ್ಟು ಯಾವಾಗಲೂ ಹೆಂಗೆ ಮಾಡ್ಕೊಂಡು ಆ ಥರ ಮಾಡಿಕೊಂಡ್ರೆ ಆಯಿತು, ಚೆನ್ನಾಗಾಗುತ್ತೆ. ಉದ್ಕ ಮುದ್ದೆ ಮತ್ತು ಅದು ಸೂಪರ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಅದಾದಮೇಲೆ ಮುದ್ದೆ ಮಾಡ್ತಾಯಿದ್ದಾರೆ ನಮ್ಮ ಅಜ್ಜಿ. ಇದೆಲ್ಲ ಮಾಡೋಷ್ಟೊತ್ತಿಗೆ 9 ಗಂಟೆ ಆಗೋಯ್ತು. ವಿಡಿಯೋ ಮಾಡಿಕೊಂಡು ಮಾಡೋಷ್ಟೊತ್ತಿಗೆ ಚೆನ್ನಾಗಿತ್ತು ಅಡುಗೆ ಮಾತ್ರ. ನನ್ನ ಮಗಳು ಊಟ ಕೇಳಕ್ಕೆ ಬಂದಿದ್ದಾಳೆ ಇವಾಗ ಹಾಕ್ತಿದ್ದೀನಿ ಕ್ಲಿಪ್ಸು. ಅವಳು ಕೇಳ್ತಿದ್ದಾಳೆ ಹಾಕ್ಕೊಡು ಕಾಳ ಅಂತ, ಅದಕ್ಕೋಸ್ಕರ ಇವಾಗ ಊಟ ಆಗಿರೋದಕ್ಕೆ ಒಳಗೆ ಬಂದಿದ್ದೀಯಾ ಅಂತ ನಾನು ಹೇಳ್ತಾ ಇದ್ದೆ. ಆಯ್ತು ಹಾಕ್ಕೊಡ್ತೀನಿ ಅಂತ ಅವಳಿಗೆ ಹಾಕ್ಕೊಡ್ತಿದ್ದೇನೆ. ಹಾಯ್ ಎಲ್ರಿಗೂ ನಮಸ್ಕಾರ. ಈಗ ಸಾಯಂಕಾಲ ಆಗಿದೆ, ಇವಾಗ ವಿಡಿಯೋ ಮಾಡ್ತಾಯಿದ್ದೀನಿ. ಅದಾದಮೇಲೆ ನಮ್ಮ ಹಸು ಇವತ್ತು ಕರು ಹಾಕಿದೆ. ಯಾವ ಥರ ಇದೆ ಅಂತ ನೋಡಿಸ್ತೀನಿ ಬನ್ನಿ. ನನ್ನ ಮಗಳು ಅಲ್ಲೇ ಆಟ ಆಡ್ಕೊತಾ ಇದ್ದಾಳೆ. ಅದಾದಮೇಲೆ ಮನೆ ಸುತ್ತೂರ ಎಲ್ಲ ಇವತ್ತು ನೀರು ಬಿಟ್ಟಿದ್ದಿಲ್ಲ, ಅದಕ್ಕೋಸ್ಕರ ಹೊರಗಡೆ ಎಲ್ಲ ಇನ್ನೂ ಕ್ಲೀನ್ ಮಾಡಿದ್ದಿಲ್ಲ. ಅದಾದಮೇಲೆ ಟೆರೆಸ್ ಮೇಲೆಲ್ಲ ಇವತ್ತು ಕ್ಲೀನ್ ಮಾಡಿದರು. ನನ್ನ ಮಗ ಒಳಗಡೆ ಆಟ ಆಡ್ಕೊಳ್ತಾ ಇದ್ದಾನೆ. ಬನ್ನಿ ಕರು ನೋಡಿಸ್ತೀನಿ ಯಾವ ಥರ ಇದೆ ಅಂತ. ಹೋಗ್ತಾ ಇದ್ದೀನಿ ಇವಾಗ. ಹೆಣ್ಣು ಕರು ಆಗಿದೆ, ಚೆನ್ನಾಗಿದೆ, ನೋಡಿಸ್ತೀನಿ ಬನ್ನಿ ನಿಮಗೂ ಯಾವ ಥರ ಇದೆ ಅಂತ. ನೋಡಿ ಚೆನ್ನಾಗಿದೆ ಇದು. ಇವತ್ತು ಬೆಳಗ್ಗೆ 10:20ಕ್ಕೆ ಈ ಕರು ಹುಟ್ಟಿತು. ಇದ್ರ ಹೆಸರು ಗೌರಿ ಅಂತ ಹೇಳ್ತೀವಿ. ನನ್ನ ಮಗಳು 2 ಹೆಸರು ಹೇಳಿದೆ ಅವಳಿಗೆ, ಯಾವ್ದು ಇಡಬೇಕು ಅಂದರೆ ಗೌರಿ ಅಂತ ಇಡು ಅಂತಂದು, ಅದಕ್ಕೋಸ್ಕರ ಗೌರಿ ಅಂತಲೇ ಕರಿತೀವಿ ಹಸುನ. ನಿನ್ನೆ ಇನ್ನು ಹುಟ್ಟೈತೆ, ಆಗಲೇ ನಡೆದಾಡಿ ಕುಣಿದಾಡಿ ಎಲ್ಲ ಮಾಡುತ್ತೆ. ನನ್ನ ಮಗಳು ಅಂದರೂ ಭಯ ಪಡ್ತಾಳೆ ಮುಟ್ಟಕ್ಕೆ, ಅವಳ ಹತ್ರಕ್ಕೆಲ್ಲ ಹೋಗಲ್ಲ, ದೂರದಿಂದ ನಿಂತ್ಕೊಂಡು ನೋಡ್ತಾಳೆ ಅಷ್ಟೇ. ಅದು ಸವರ್ದಿದ್ರೆ ಇದು ಹಿಂಗೆಲ್ಲ ಚೆನ್ನಾಗಿ ಸವರ್ಸ್ಕೊಂತತೆ, ಹೊಸ ಥರ ಅನಿಸುತ್ತೆ. ಅದು ಕರು ಹತ್ರ ಹೋದರೆ ಅವ್ರ ಅಮ್ಮಗೆ ಸಿಟ್ಟು ಬರುತ್ತೆ, ಅದಕ್ಕೋಸ್ಕರ ಜಾಸ್ತಿ ಹೋಗೋದಿಲ್ಲ. ವಿಡಿಯೋ ಮಾಡ್ಕೊಳ್ಳೋಕ್ಕೋಸ್ಕರ ಹೋಗಿದ್ದೆ ಅಷ್ಟೇ. ಬೆಳಗ್ಗೆ ಹಾಲು ಕರಿತಾ ಇದ್ದೀವಿ ಹಸು.
ಅಲ್ಲ ಸಾಯಂಕಾಲ ಸಾಯಂಕಾಲ ಹಾಲು ಕರಿತಾ ಇದ್ದೀವಿ ಹಸುದು. ಅದಾದಮೇಲೆ ಅವರಮ್ಮ ಯಾವಾಗಲೂ ನೆಕ್ತಿರೋದು ನೋಡಿ ನನ್ನ ಮಗಳು, ಅಮ್ಮ ನೋಡಿ ಹಿಂಗೆ ನೆಕ್ಕುತ್ತೆ ಹಸು ಅಂತ ಹೇಳ್ತಿದ್ಲು. ನಮ್ಮ ಅದಕ್ಕೆ ಪ್ರೀತಿ ಮಾಡುತ್ತೆ ಅವ್ರ ಪಾಪುನ ಅಂತ ಹೇಳ್ತಿದ್ದೆ ನಾನು. ಅದಾದ್ಮೇಲೆ ನೋಡ್ರಿ ಎಷ್ಟು ಚೆನ್ನಾಗಿ ಮಸಾಜ್ ಮಾಡಿಸ್ಕೊಳ್ಳುತ್ತೆ ಕೈಯಿಂದ. ಈ ಥರ ಇಲ್ಲಾಂದರೆ ಸುಮ್ಮನೆ ಇರುತ್ತೆ, ಏನೂ ಮಾಡೋದಿಲ್ಲ. ನನ್ನ ಮಗಳಗಳೆಲ್ಲ ಕರ್ಕೊಂಡೋಗಿ ನೋಡ್ಸು ಅಂತಿರ್ತಾಳೆ, ಹೊರಗಡೆ ಬಿಡೋದಿಲ್ಲ ಜಾಸ್ತಿ. ಅದಕ್ಕೋಸ್ಕರ ಇವಾಗ ದೊಡ್ಡ ಹಸುಗೆ ಸ್ನಾನ ಮಾಡಿಸ್ಬೇಕು, ನೀರೆಲ್ಲ ಇಟ್ಟಿದ್ದಾರೆ. ಪ್ಲೀಸ್ ಸಪೋರ್ಟ್ ಮಾಡಿ.